ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಅಲ್ಲಿನ ರೈತರು 3 ವರ್ಷದಿಂದಲೂ ಹೋರಾಟ ಮಾಡುತ್ತಿದ್ದಾರೆ. ನಾವು ಭೂಮಿಯನ್ನ ಬಿಟ್ಕೊಡೋದಿಲ್ಲ ಅಂತ ಧರಣಿ ಕೂತಿದ್ದಾರೆ. ಹೋರಾಟದ ನಡುವೆ ಇವತ್ತು ಬಿಗ್ ಹೈ ಡ್ರಾಮಾವಾಗಿದ್ದು ಭೂಮಿ ಬಿಟ್ಟು ಕೊಡ್ತೀವಿ ಅಂತ ಮತ್ತೊಂದು ಗುಂಪು ರೆಡಿಯಾಗಿದೆ. ದೇವನಹಳ್ಳಿ ರೈತರ ಹೋರಾಟ ಈ ಭಾಗವಾಗಿದೆ. ಮಂತ್ರಿಗಳಿಗೆ ಧಿಕ್ಕಾರ, ಪ್ರಾಣವನ್ನಾದರೂ ಬಿಡುತ್ತೇವೆ, ಭೂಮಿಯನ್ನು ಬಿಡುವುದಿಲ್ಲ. ನಮ್ಮೂರ ಭೂಮಿ ರೈತರ ಹೋರಾಟಕ್ಕೆ ಜಯವಾಗಲಿ. ಜಯವಾಗಲಿ, ಜಯವಾಗಲಿ. ಮಂತ್ರಿಗಳಿಗೆ ಧಿಕ್ಕಾರ, ಪ್ರಾಣವನ್ನಾದರೂ ಬಿಡುತ್ತೇವೆ, ಭೂಮಿಯನ್ನು ಬಿಡುವುದಿಲ್ಲ. ನಮ್ಮೂರ ಭೂಮಿ ರೈತರ ಹೋರಾಟಕ್ಕೆ ಜಯವಾಗಲಿ. ಜಯವಾಗಲಿ, ಜಯವಾಗಲಿ. ನಮ್ಮ ಯಜಮಾನ್ರಿಗೆಲ್ಲ ಅಷ್ಟೊಂದೆಲ್ಲ ಬೇರೆ ಕಡೆ ಹೋಗಿ ಕೆಲಸ ಮಾಡೋಷ್ಟು ಇದಿಲ್ಲ. ಮಕ್ಕಳು ಮರಿಗೆಲ್ಲ ಮದುವೆ ದೇವ್ರುಗಳು ಓದಿಸ್ಬೇಕು ಎಲ್ಲ ನಮಗೆ ಪ್ರಾಬ್ಲಮ್ಗಳಿದೆ. ಅದಕ್ಕೋಸ್ಕರ ನಾವು ಜಮೀನು ಕೊಡ್ತೀವಿ. ಈಗ ಅದು ಅವ್ರಿಗೆ ಅನುಕೂಲ ಇರುತ್ತೆ, ಆ ಥರ ಹೇಳ್ಕೊತಾರೆ. ನಮ್ಮ ಮನೆಗಳ ಕಡೆ ಅನುಕೂಲ ಇಲ್ಲ, ನಮಗೆ ಬೇಕು. ಅದಕ್ಕೆ ಸರ್ಕಾರ ಒಳ್ಳೆ ವ್ಯಾಲ್ಯೂ ಹಾಕ್ಕೊಡ್ಬೇಕು ಅದಕ್ಕೆ ಅಂತ ಕೇಳ್ಕೊತೀರಿ. ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾವ್ರೆ. ಏನಕ್ಕಂದ್ರೆ ನಮ್ಗೆ 15ನೇ ತಾರೀಕು ಡೇಟ್ ಕೊಟ್ಟಿರೋದಕ್ಕೆ ಇದೆಲ್ಲ ಸುಳ್ಳು ಸಾಕ್ಷಿ. ಅವ್ರು ರೈತರಲ್ಲ ಅಂತ ಹೇಳಕ ಅವನು ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ಯಾವ್ರೆ ಅವರು. ಅದು ಯಾವುದೇ ಕಾರಣಕ್ಕೂ ಸರ್ಕಾರ ನಂಬಬಾರ್ದು.